ನಂಬರ್ 1 ಪ್ಲೇಸಲ್ಲಿರುವಂತಹ ನಿಸರ್ಗ ಲೇಔಟ್ ಹತ್ರ ಕರ್ನಾಟಕ ರಾಜ್ಯದಲ್ಲೇ ಅತಿ ದೊಡ್ಡ ಹಗರಣ ನಡೆದಿರೋಂತಹ ಒಂದು ಲೇಔಟ್ ಇದು. ಅವನೇ ಮೈನ್ ಕಿಂಗ್ ಫಿನ್ ಇದರಲ್ಲಿ. ಅವನ ಹೆಸರು ಬಂದು ಶಶಿ ಪಾಟೀಲ್ ಅಂತ. ಸರ್ಕಾರಿ ಜಮೀನುಗಳಿಗೆ ಅಕ್ರಮವಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಶಶಿ ಪಾಟೀಲ್ ಅನ್ನೋನು ಏನು ಮಾಡ್ತಾನೆ, ಸುಮಾರು 100 CA ಸೈಟ್ಗಳನ್ನ ಬೇರೆ ಬೇರೆಯವ್ರಿಗೆಲ್ಲ ಮಾರಾಕ್ತಾರೆ. 11 ಜನ ಸರ್ಕಲ್ ಇನ್ಸ್ಪೆಕ್ಟರ್ಗಳಿಗೆ ಈ ಜಾಗದಲ್ಲಿ ನಿವೇಶನ ಕೊಟ್ಟಿದ್ದಾರೆ. ಈ ದಾಖಲೆಗಳೇನೆಂದರೆ ಗೋರ್ಮೆಂಟ್ ಆಫೀಸರ್ಸ್ ಟ್ರಾನ್ಸ್ಫರ್ ಆಗಿರುವಂಥ ಸೈಟ್ಗಳಿಲ್ಲಿ, ಇಲ್ಲೇ ಕೆಲಸ ಮಾಡಿರೋಂಥ ಗೋರ್ಮೆಂಟ್ ಆಫೀಸರ್ ಹೆಸರಿಗೆ ಟ್ರಾನ್ಸ್ಫರ್ ಆಗಿರೋಂಥ ಸೈಟ್ಗಳಿವು ನೋಡಿ. ಇವೆಲ್ಲ ಎಷ್ಟು ಜನ ಹೆಸರುಗಳಿಗೆ, ಅವ್ರ ಬೇನಾಮಿ ಹೆಸರುಗಳಿಗೆ ಟ್ರಾನ್ಸ್ಫರ್ ಆಗೈತೆ, ಅವ್ರ ಹೆಸರುಗಳಿಗೆ ಟ್ರಾನ್ಸ್ಫರ್ ಆಗೈತೆ, ಅವ್ರು ಯಾರಿಗೆ ಮಾರಿದ್ದಾರೆ ಎಲ್ಲ ಡಾಕ್ಯುಮೆಂಟ್ ಇಲ್ಲೇ ಐತಿ. ಸರ್ಕಲ್ ಇನ್ಸ್ಪೆಕ್ಟರ್ಗಳು, PDOಗಳು, ತಹಸೀಲ್ದಾರ್ಗಳು, ಪ್ರತಿಯೊಬ್ಬರಿಗೂ ಇಲ್ಲಿ ಜಮೀನು. ಈ ಕೂಡಲೇ ಶಶಿ ಪಾಟೀಲ್ ಅನ್ನೋನು ಅರೆಸ್ಟ್ ಮಾಡಬೇಕು. ಅವನು ಫಾರಿನಲ್ಲಿ ಆಸ್ತಿಗಳು ಮಾಡಿ ಇಟ್ಟಿದ್ದಾನೆ. ಇಲ್ಲೆಲ್ಲರಿಗೂ ಮೋಸ ಮಾಡಿ, ಸರ್ಕಾರಕ್ಕೆ ಮೋಸ ಮಾಡಿ ಫಾರಿನ್ಗೆ ಓಡೋಗೋ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ. ಇವತ್ತು ನಾವು ಬೆಂಗಳೂರಲ್ಲೇ ಟಾಪ್ 10 ನಂಬರ್ 1 ಪ್ಲೇಸಲ್ಲಿರುವಂತಹ ನಿಸರ್ಗ ಲೇಔಟ್ ಹತ್ರ ಇದ್ದೀವಿ. ಏನು ನಿಸರ್ಗ ಲೇಔಟ್ ಬಗ್ಗೆ ಪ್ರಮೋಷನ್ ಮಾಡ್ತಾ ಇದ್ದಾನ, ಆ ವಿಡಿಯೋನ ಇದು ಅಂತ ಹೇಳ್ಬಿಟ್ಟು ಯಾರಾದರೂ ಅಕಸ್ಮಾತ್ ಕನ್ಫ್ಯೂಸ್ ಆಗಂಗಿದ್ರೆ ಕನ್ಫ್ಯೂಸ್ ಆಗಬೇಡಿ. ಅತಿ ದೊಡ್ಡ ಕರ್ನಾಟಕ ರಾಜ್ಯದಲ್ಲೇ ಅತಿ ದೊಡ್ಡ ಹಗರಣ ನಡೆದಿರೋಂತಹ ಒಂದು ಲೇಔಟ್ ಇದು. ಅದಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ವಿಚಾರ ಅಂದರೆ, ಈ ನಿರ್ಮಾಣ್ ಶೆಲ್ಟರ್ಸು, ನಿರ್ಮಾಣ್ ಲೇಔಟು ಇದು ಸುಮಾರು 800 ಎಕರೆ ಜಮೀನು. ಅಂದರೆ ಒಂದು ಎಕ್ಸಾಂಪಲ್, ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂಗೆ ಮಾತ್ರನೇ ನಾನು ಹೇಳ್ತಾ ಇರೋವಂಥದ್ದು. ಮತ್ತು ಬೇರೆಯವ್ರ ಹತ್ರ ಪರ್ಚೇಸ್ ಮಾಡ್ಕೊಂಡಿರೋಂಥ ಜಮೀನಿದು. ಯಾರೋ ಲಕ್ಷ್ಮೀನಾರಾಯಣನ್ ಅವರು ಈ ಜಮೀನನ್ನು ಪರ್ಚೇಸ್ ಮಾಡಿಕೊಂಡು ಈ ಲೇಔಟ್ ಮಾಡ್ತಾರೆ. ಹರಪನಹಳ್ಳಿ ಮತ್ತು ಬುಕ್ಸಾಗರ ಗ್ರಾಮಗಳಿಗೆ ಸೇರಿರೋಂಥ ಜಮೀನುಗಳಿವು. ಇಲ್ಲಿರೋಂಥ ಬಡವ್ರನ್ನೆಲ್ಲ ಖಾಲಿ ಮಾಡಿಸಿ ಅವ್ರಿಗೆಲ್ಲ ಸ್ವಲ್ಪ ದುಡ್ಡು ಕೊಟ್ಟು ಈ ಒಂದು ಲೇಔಟ್ ನಿರ್ಮಾಣ ಮಾಡ್ತಾರೆ. ಈ ಲೇಔಟ್ ನಿರ್ಮಾಣ ಮಾಡಿದಾದ್ಮೇಲೆ ಈ 800 ಎಕರೆ ಜಮೀನು ಅಂದರೆ ಇವತ್ತಿಗೆ ಬೆಲೆ ಬಾಳುವಂಥದ್ದು ಎಷ್ಟು ಗೊತ್ತಾ? ಸುಮಾರು 16,350 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಜಮೀನಿದು. ಈ ಜಮೀನಲ್ಲಿ ಏನು ಮಾಡ್ತಾರೆ, ಲೇಔಟ್ ಮಾಡ್ತಾರೆ. ಲೇಔಟ್ ಮಾಡಿದಾದ್ಮೇಲೆ ಜಮೀನೊಳಗೆ ಬರೋಂಥ, ಅಂದರೆ ಕೇವಲ 800 ಎಕರೆ ಜಮೀನಿಗೆ ಮಾತ್ರನೇ ಇವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೊಳ್ಳೋದು. ಆದರೆ ಇಲ್ಲಿ ಸುಮಾರು 150 ಎಕರೆ ಜಮೀನು ಸರ್ಕಾರಿ ಜಮೀನು ಬರ್ತೈತಿ. ಸರ್ಕಾರಿ ಕೆರೆ, ಸರ್ಕಾರಿ ಕುಂಟೆ, ಸರ್ಕಾರಿ ಗೋಮಾಳ, ಸರ್ಕಾರಿ ಇನಾಮತಿ ಜಮೀನುಗಳೆಲ್ಲ ಸೇರಿ ಸುಮಾರು 150 ಎಕರೆ ಜಮೀನು ಇಲ್ಲಿಗೆ ಬರ್ತೈತಿ. ಈ ಜಮೀನನ್ನು ಯಾವುದೇ ಕಾರಣಕ್ಕೂ ಮಾರಂಗಿಲ್ಲ. ಇಂಪ್ರೂವ್ಮೆಂಟ್ ಮಾಡ್ಬೋದು, ಆದರೆ ಮಾರಂಗಿಲ್ಲ. ಇವರು ಲಕ್ಷ್ಮೀನಾರಾಯಣನವರು ಜಮೀನು